ಲೋಕಭವನದ ಬಳಿ ಹೈ ಡ್ರಾಮಾ ನಡೀತಾ ಇದೆ. ಲೋಕಭವನದ ಒಳಗೆ ಗವರ್ನರನ್ನ ವಿಜಯ್ ಭೇಟಿಯಾಗಿದ್ದಾರೆ. ಲೋಕಭವನದ ಹೊರಗೆ ಟಿವಿಕೆ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಪ್ರಮಾಣ ವಚನ ತೆಗೆದುಕೊಳ್ಳೋಕ್ಕೂ ಮುಂಚೆನೆ ಬಹುಮತವನ್ನು ಸಾಬೀತು ಮಾಡಿ ಅಂತ ಯಾಕೆ ಇವರು ಹಠ ಹಿಡಿತಾ ಇದ್ದಾರೆ ಅಂತ ಟಿವಿಕೆ ಅವ್ರು ಕೇಳ್ತಾ ಇದ್ದಾರೆ. ಕಾರ್ಯಕರ್ತರು ವಿಜಯ್ ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಪಟ್ಟು ಹಿಡಿತಾ ಇದ್ದಾರೆ. ಹೀಗಾಗಿ ಪೊಲೀಸರಿಗೆ ದೊಡ್ಡ ತಲೆನೋವು. ನೋಡ್ತಾ ಇದ್ದಾಗೆ ಜನರ ನೋಡಿ ಅಲ್ಲಿ ವಿಜುವಲ್ಸ್ ಕಾಣೋದಕ್ಕೆ ಸಿಗ್ತಾ ಇದೆ ನಮಗೆ. ಸೊ ಅದರಲ್ಲಿ ರೈಟಿಂಗಲ್ಲಿ ಇರೋದು ಭಾಳ ಸ್ಪಷ್ಟ. ಟಿವಿಕೆ ಕಾರ್ಯಕರ್ತರು ಬಯಸ್ತಾ ಇರೋದು ಹೇಗಾದರೂ ಮಾಡಿ ವಿಜಯ್ ಅವರಿಗೆ ಪ್ರಮಾಣ ವಚನಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ. ರಸ್ತೆ ಎಲ್ಲ ಅಡ್ಡ ಹಾಕಿರೋದನ್ನ ನೋಡ್ತಾ ಇದ್ದಾರೆ, ರಸ್ತೆ ತಡೆ ಮಾಡ್ತಿರೋದನ್ನ. ಆಮೇಲೆ ಈ ರೀತಿ ಬರೀ ಕಾರ್ಬನ್ ಶೀಟಲ್ಲಿ ಮಾತ್ರ ಬರ್ಕೊಂಡು ಬಂದಿಲ್ಲ, ಪ್ಲಕಾರ್ಡ್ಗಳನ್ನು ಕೂಡ ಪ್ರದರ್ಶನ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಇನ್ನಷ್ಟು ಜನ ಸೇರ್ತಾರೆ. ಪೊಲೀಸರು ಇವರನ್ನ ನಿಯಂತ್ರಣ ಮಾಡೋದು ಮತ್ತು ಸೆಕ್ಯೂರಿಟಿ ಕೊಡೋದು ಎರಡೂ ಕೂಡ ದೊಡ್ಡ ಸವಾಲಿನ ಕೆಲಸ ಆಗ್ತಾ ಇದೆ. ಆಮೇಲೆ ಇಂಥ ಟೈಮ್ನಲ್ಲಿ ಪಬ್ಲಿಕ್ ಎಮೋಷನ್ಸು, ಪಬ್ಲಿಕ್ ಆ್ಯಂಗರ್ನೆಲ್ಲ ಎದುರು ಹಾಕೊಂಡ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಲೋಕಭವನದ ಆಚೆಗಡೆ ದೊಡ್ಡ ಹೈ ಡ್ರಾಮಾವನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಸದ್ಯಕ್ಕೆ ಎಷ್ಟು ಜನ ಕಾರ್ಯಕರ್ತರು ಬಂದು ಜಮಾಯಿಸಿದ್ದಾರೆ? ಮತ್ತೆ ನಾವು ನೋಡ್ತಾ ಇದ್ವಿ ಆ A4 ಶೀಟ್ಸು ಅಥವಾ KG ಕಾರ್ಬನ್ ಶೀಟ್ಸ್ನಲ್ಲೆಲ್ಲ ಅವರು ತುಂಬ ಬರಹಗಳನ್ನು ಬರ್ಕೊಂಡು ಬಂದಿದ್ದಾರೆ. ಅದರಲ್ಲೆಲ್ಲ ಏನಿದೆ ಅದ್ರ ಜಸ್ಟ್ ಕೊಡೋದಾದ್ರೆ ಮಮತಾ, ಇಲ್ಲಿ ಟಿವಿಕೆ ಕಾರ್ಯಕರ್ತರು ಅಥವಾ ಟಿವಿಕೆ ಬೆಂಬಲಿಗರು ಅಥವಾ ವಿಜಯ್ ಅಭಿಮಾನಿಗಳು ಒಂದ್ ರೀತಿಯಲ್ಲಿ ಭಾವನಾತ್ಮಕವಾಗಿ ವಿಜಯ್ ಜೊತೆ ಜೋಡಣೆ ಆಗಿರುವಂತವರು. ಹಾಗಾಗಿ ಅವ್ರ ವಿಚಾರದಲ್ಲಿ ಪೊಲೀಸರು ಕೂಡ ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡ್ತಾರೆ. ಈಗ ವಿಜಯ್ ಅವರು ರಾಜ್ಯಪಾಲರ ಭೇಟಿ ಮಾಡಿದಾಗ, ರಾಜ್ಯಪಾಲರ ಜೊತೆ ಚರ್ಚೆಯಲ್ಲಿ ಇದ್ದಾಗ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಟಿವಿಕೆ ಕಾರ್ಯಕರ್ತರು ಕೂಡ ಬಂದಿದ್ರು, ಒಂದು ಪೋಸ್ಟರ್ಗಳನ್ನ ಹಿಡ್ಕೊಂಡು ಬಂದಿದ್ರು. ವಿಜಯ್ ಅವರಿಗೆ ಹಕ್ಕು ಮಂಡನೆ ಮಾಡೋದಕ್ಕೆ, ವಿಶ್ವಾಸ ಮತ ಯಾಚನೆಗೆ ಅವಕಾಶ ಮಾಡಿಕೊಡ್ಬೇಕು ರಾಜ್ಯಪಾಲರು ವಿಚಾರದಲ್ಲಿ ವಿಳಂಬ ಧೋರಣೆ ಅನುಸರಿಸಬಾರದು, ವಿಳಂಬ ಧೋರಣೆ ಅನುಸರಿಸಿದ್ರೆ ನಾವು ಖಂಡಿಸ್ತೇವೆ ಅನ್ನುವಂತಹ ಪದಗಳಲ್ಲಿ ಬರೆದಿರುವಂತಹ, ತಮಿಳಿನಲ್ಲಿ ಬರೆದಿರುವಂತಹ ಪೋಸ್ಟರ್ಗಳನ್ನ ಇಟ್ಕೊಂಡು ಬಹಿರಂಗವಾಗಿ ಪ್ರದರ್ಶನ ಮಾಡಿದ್ರು. ಒಂದು 7-8 ಜನ ಆ ಥರದೊಂದು ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಭದ್ರತೆಯಲ್ಲಿ ತೊಡಗಿದ್ರು. ತಕ್ಷಣ ಅವ್ರನ್ನ ನೋಡಿ ಅವ್ರ ಹತ್ರ ಬಂದು ಪೋಸ್ಟರ್ಗಳನ್ನೆಲ್ಲ ವಶಕ್ಕೆ ಪಡೆದುಕೊಂಡು, ಅವ್ರನ್ನೂ ಕೂಡ ವಶಕ್ಕೆ ಪಡ್ಕೊಂಡು ಅಂದ್ರೆ ಅಲ್ಲಿ ಸ್ಥಳದಲ್ಲಿ ವಶಕ್ಕೆ ಪಡ್ಕೊಂಡು ಮುಂದೆ ಕರ್ಕೊಂಡು ಹೋಗಿ ನೀವು ಇಲ್ಲಿ ಇರಬೇಡಿ ಹೋಗಿ ಅನ್ನುವಂತಹ ಮನವಿಯನ್ನು ಕೂಡ ಮನವಿ ಮಾಡ್ಕೊಂಡು ಕಳಿಸಿದ್ರು. ಯಾಕೆಂದ್ರೆ ಅವರ ಅಭಿಮಾನಿಗಳು, ವಿಜಯ್ ಅವರ ಅಭಿಮಾನಿಗಳು ಅಥವಾ ಅವ್ರ ಕಾರ್ಯಕರ್ತರು, ಅವ್ರ ಬೆಂಬಲಿಗರು ಒಂದ್ ರೀತಿಯಲ್ಲಿ ಭಾವನಾತ್ಮಕವಾಗಿ ಸಹಜವಾಗಿ ವರ್ತಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಎಡವಟ್ಟು ಆಗಬಾರದು ಅನ್ನುವಂಥ ಮುನ್ನೆಚ್ಚರಿಕೆಯಿಂದ ಪೊಲೀಸರು ಇಲ್ಲಿಂದ ಅವ್ರನ್ನ ಬೇರೆ ಕಡೆ ಕರ್ಕೊಂಡೋಗಿ ಬಿಟ್ಟರು. ಜೊತೆಗೆ ಅವ್ರ ಬಳಿ ಇರುವಂತಹ ಪೋಸ್ಟರ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡ್ರು. ಒಂದು ಮಟ್ಟಿಗೆ ಹೈ ಡ್ರಾಮಾ ಕೂಡ ನಡೀತು. ಎಲ್ಲ ಒಂದ್ ಕಡೆ ಇದೆಲ್ಲವೂ ಕೂಡ ರಾಜಕೀಯ ಮೇಲಾಟ ಜಾಸ್ತಿ ಆದ್ರೆ ಅವರ ಅಭಿಮಾನಿಗಳು ಕೂಡ ಅವ್ರ ಜೊತೆ ಯಾರೆಲ್ಲ ಭಾವನಾತ್ಮಕವಾಗಿ, ಇಲ್ಲಿ ಸಿನಿಮಾ ಮತ್ತೆ ರಾಜಕೀಯ ಒಂದ್ ರೀತಿಯಲ್ಲಿ ಸಾಂಸ್ಕೃತಿಕ ಒಡನಾಟ ಜಾಸ್ತಿ ಇದೆ. ಆ ರೀತಿ ಆಗಿದ್ದಲ್ಲಿ ಅವರ ಅಭಿಮಾನಿಗಳು ಕೂಡ ಸಿಡಿದೇಳುವ ಸಾಧ್ಯತೆ ಕೂಡ ಇಲ್ಲಿ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಪೊಲೀಸರಿಗೆ ಅದು ಕೂಡ ಅನುಭವ ಇದೆ, ಅದು ಕೂಡ ಸುಳಿವಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಅವ್ರ ಜೊತೆ ಬಹಳ ಎಚ್ಚರಿಕೆಯಿಂದ ವರ್ತಿಸ್ತಾರೆ. ಇಲ್ಲಾಗಿದ್ದು ಕೂಡ ಅದೇ ಮಮತಾ.